ಇನ್ನು ಸೈಟ್ ಕೊಟ್ಟಿದ್ದು ತಪ್ಪು ಅಂತ ಸರ್ಕಾರ ಒಪ್ಕೊಂಡಂಗೆ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿಗೆ 50-50ರ ಅನುಪಾತದಲ್ಲಿ ಹಂಚಿಕೆ ಮಾಡಿದಂತ ತಪ್ಪು ಅಂತ ಮೂಡಾದ ಹಿಂದಿನ ಆಯುಕ್ತರ ಅಮಾನತು ಆದೇಶದಲ್ಲೇ ಉಲ್ಲೇಖ ಆಗಿದೆ. ಎರಡ್ 2009ರಲ್ಲಿ 50-50ರ ಅನುಪಾತದಲ್ಲಿ ಹಂಚಿಕೆ ಜಾರಿಗೆ ಬಂದಿದೆ. 2009ಕ್ಕಿಂತ ಹಿಂದಿನ ಹಳೆಯ ಬಡಾವಣೆಗಳಿಗೆ ಇದು ಅನ್ವಯ ಆಗಲ್ಲ. 50-50 ಅನುಪಾತದ ಹಂಚಿಕೆ 2009ಕ್ಕಿಂತ ಹಿಂದಿನ ಬಡಾವಣೆಗಳಿಗೆ ಸಂಬಂಧಪಟ್ಟಂಗೆ ಅದು ಅನ್ವಯ ಆಗಲ್ಲ. 2001ರಲ್ಲೇ ದೇವನೂರು 3ನೇ ಹಂತ ಬಡಾವಣೆ ನಿರ್ಮಾಣ ಆಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಬರೆದಂಥ ಪತ್ರದಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ. ಹೀಗಾಗಿ ಅವರಿಗೆ ಸೈಟ್ ಕೊಟ್ಟಿರುವಂಥದ್ದು ನಿಯಮ ಬಾಹಿರ ಅಂತ ಆದೇಶದಲ್ಲಿ ಉಲ್ಲಂಘನೆ ಆಗಿದೆ. ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದನೇ ಹೊರಡಿಸಲಾಗಿರುವಂಥ ಆದೇಶ, ಅಲ್ಲೇ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಲಾಗಿರುವಂತಹ ಸೈಟ್ನ ವಿಚಾರನೂ ಕೂಡ ತಪ್ಪು ಅನ್ನುವಂಥದ್ದು ಉಲ್ಲೇಖ ಆಗಿದೆ. ನೋಡಿ, ಇದು ಒಂದು ಹಗರಣ ಏನು ನಡೆದಿದೆಯಾ, ಮತ್ತೊಂದು ಇಲ್ಲಿ ಅದು ನಂತರದ ಹಂತದಲ್ಲಿ ವಿಚಾರ ಪ್ರಸ್ತಾಪಕ್ಕೆ ಬರಬೇಕು, ಬಿಡಿ, ಅದು ಪ್ರೂವ್ ಆಗಬೇಕು. ಬಟ್ ಇಂಥದ್ದೊಂದು ಆರೋಪ ಹೊತ್ತಂತ ದಿನೇಶ್ ಕುಮಾರ್ನನ್ನ ಇವರು ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಹಾವೇರಿ ವಿ ಕುಲಪತಿ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಬಂಡ್ ಬಿದ್ದಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿನ್ನೆ ಅಮಾನತಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ. ಬಟ್ ತಪ್ಪು ಹೌದು ಆಗುತ್ತೆ. ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋದ್ರೆ ಇವ್ರ ಉದ್ದೇಶ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಈಗ ದಿನೇಶ್ ಕುಮಾರ್ ಅವರ ವಿಚಾರದಲ್ಲೂ ಕೂಡ ಅದೇ ಅನುಮಾನ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ವಿಚಾರವಾಗಿ ಬಂದಿರೋದು.